ಹಲೋ ನಮಸ್ಕಾರ. ಕನ್ನಡತೀಸ್ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಲೂಲು ಮಾಲ್ಗೆ ಕರ್ಕೊಂಡ್ಬಂದಿದ್ದೀನಿ. ಇದು ಓಪನ್ ಆಗಿ ತುಂಬ ಒಂದು 8-9 ಮಂತ್ಸ್ ಮೇಲೇ ಆಗಿದೆ ಅನಿಸುತ್ತೆ. ನಾನು ಒಂದ್ಸಲನೂ ಬಂದಿರಲಿಲ್ಲ, ಹಾಗೆಯೇ ಬಂದಿದ್ದೀನಿ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಮಾಲು. 14 ಎಕರೆಸಲ್ಲಿ ಇದನ್ನ ಬಿಲ್ಡ್ ಮಾಡಿದಾರಂತೆ. ತುಂಬ ಚೆನ್ನಾಗಿತ್ತು. ಫಂಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನಾವು ಹೋಗಿದ್ದು ಬಕ್ರೀದ್ ದಿನ. ಹೆವಿ ರಶ್ ಇತ್ತು ಮಾತ್ರ. ವೀಕೆಂಡಲ್ಲಿ ಬಂದರೆ ಹೆವಿ ರಶ್ ಇರುತ್ತೆ. ಅಲ್ಲದೆ ನಾವು ಬಕ್ರೀದ್ ದಿನ ಬಂದಿದ್ದು ಇನ್ನೂ ರಶ್ ಇತ್ತು. ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ತಾ ಇದೀವಿ. ಪಾರ್ಕಿಂಗಿಗೆಲ್ಲ ಒಳ್ಳೆ ಟೆಕ್ನಿಕ್ ಯೂಸ್ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಟೆಕ್ನಿಕ್ ಯೂಸ್ ಮಾಡಿದ್ದಾರೆ. ಸೊ ಇದು ಕಾರ್ ಪಾರ್ಕಿಂಗ್ ಎಲ್ಲ ಆದಮೇಲೆ ಬನ್ನಿ ಒಳಗಡೆ ಹೋಗೋಣ. ಕಾರ್ ಪಾರ್ಕಿಂಗ್ ಮಾಡಿದ್ಮೇಲೆ ನೀವು ಅಲ್ಲಿ ಒಂದು ಫೋಟೋ ತಗೊಂಡ್ರೆ ಬೆಟರು, ಇಲ್ಲಾಂದ್ರೆ ಕನ್ಫ್ಯೂಸ್ ಆಗಿಬಿಡುತ್ತೆ. B1, B2, B3 3 ಬೇಸ್ಮೆಂಟಲ್ಲಿ ಎಲ್ಲಿ ಬೇಕಿದ್ರು ನಿಲ್ಲಿಸ್ಬೋದು ಅಲ್ವಾ. ಸೊ ನಮಗೆ ಗೊತ್ತಾಗಲ್ಲ, ಅದಕ್ಕೋಸ್ಕರ ಒಂದು ಫೋಟೋ ತಗೊಂಡ್ರೆ ಬೆಟರು. ನೋಡಿ ನೈಟ್ ಟೈಮ್ ಬಂದರೆ ಒಳ್ಳೆ ವ್ಯೂ ಇರುತ್ತೆ ಮಾತ್ರ. ಆಲ್ಮೋಸ್ಟ್ ನೈಟ್ ಟೈಮ್ ಬರೋದಕ್ಕೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ನೈಟ್ ಟೈಮು. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ಒಳಗಡೆ ಬಂದರೆ ಅಂತೂ ಕಿಡ್ಸಿಗೆ ಮತ್ತು ದೊಡ್ಡವ್ರಿಗೆ ಎಲ್ರಿಗೂ ಶಾಪಿಂಗ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಪ್ಲೇಸು. ಶಾಪಿಂಗ್ ಒಂದೇ ಅಲ್ಲ, ತಿನ್ನೋದಕ್ಕೆ, ಆಟ ಆಡೋದಕ್ಕೆ ಎಲ್ಲದಕ್ಕೂ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ. ನೀವು ಇಲ್ಲಿ ಬಂದರೆ ಜಾಸ್ತಿ ಟೈಮ್ ಇಟ್ಕೊಂಡೇ ಬನ್ನಿ, ಅಷ್ಟು ಚೆನ್ನಾಗಿದೆ ಒಳಗಡೆ. ನೀವು ನೋಡ್ತಿರ್ಬೋದು ಶಾಪಿಂಗ್ದು ಒಂದೊಂದು ಸ್ಟೋರೇ ಒಂದೊಂದು ಕಡೆ ಇದೆ. ಮೀನ್ಸ್ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಗ್ರೌಂಡ್ ಫ್ಲೋರಲ್ಲೆಲ್ಲ ಇದೆ. ಈಗ ಸ್ಟಾರ್ಟಿಂಗ್ ನೀವು ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ಕಾಫಿ ಡೇ ಇರುತ್ತೆ. ಅದ್ರ ಪಕ್ಕನೇ ಹೈಪರ್ ಮಾರ್ಕೆಟ್ ಇರುತ್ತೆ. ಮತ್ತು ಇಲ್ಲಿ ಒಂದು ಪ್ರೋಗ್ರಾಮ್ ನಡೀತಾ ಇತ್ತು. ಫ್ಲೂಟು ಅಂದರೆ ಕೊಡಲುದು ಮ್ಯೂಸಿಕ್, ಅವರು ಮ್ಯೂಸಿಷಿಯನ್ ಬಾರಿಸ್ತಾ ಇದ್ರು ಅದನ್ನು. ಇದು ನಾನು ಆಲ್ರೆಡಿ ವಿಡಿಯೋ ಸಪ್ರೇಟ್ ಹಾಕಿದ್ದೀನಿ. ವಿಡಿಯೋ ನೋಡಿಲ್ಲ ಅಂದರೆ ಮೇಲ್ಗಡೆ ರೈಟ್ ಸೈಡಲ್ಲಿ ನೋಡಿ ಲಿಂಕ್ ಬರುತ್ತೆ. ತುಂಬ ಚೆನ್ನಾಗಿ ಬಾರಿಸಿದ್ದಾರೆ ಅವರು. ವಿಡಿಯೋ ಮಿಸ್ ಮಾಡಬೇಡಿ, ಅದನ್ನು ನೋಡಿ, ತುಂಬ ಚೆನ್ನಾಗಿದೆ ಅದು. ಮತ್ತು ನೋಡಿ ಅದನ್ನೆಲ್ಲ ನೋಡ್ತಾ ಇದ್ರು. ಹೆವಿ ಜನ ಇದ್ರು, ಬಕ್ರೀದ್ ಇದ್ದಿದ್ದರಿಂದ ತುಂಬ ಜನ ಇದ್ರು. ಪ್ಲೇಸ್ ಅಂತೂ ತುಂಬ ಸಖತ್ತಾಗಿದೆ. ಇದ್ರ ಪಕ್ಕದಲ್ಲೇ ಒಂದು ಅಪಾರ್ಟ್ಮೆಂಟ್ ಕೂಡ ಇದೆ. ಸೊ ತುಂಬ ಚೆನ್ನಾಗಿತ್ತು ಪ್ಲೇಸು. ಒಂದ್ಸಲ ಬನ್ನಿ, ಒಂದ್ಸಲನೂ ಬಂದಿಲ್ಲ ಅಂದರೆ ಚೆನ್ನಾಗಿದೆ ಪ್ಲೇಸ್ ಇದು. ಮತ್ತು ಇದು ಲೂಲು ಮಾಲ್ ಇರೋದು ರಿಯಾದಲ್ಲಿ ಸೇಮ್ ಪ್ಯಾಟರ್ನಲ್ಲಿ ಇದೆ ಅಂತ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು. ಅವರು ಮುಂಚೆ ಅಲ್ಲೇ ಇದ್ದಿದ್ದು. ಸೊ ಅವಾಗ ಅಲ್ಲಿಗೆ ಹೋಗ್ತಿದ್ದಾಗ ಸೇಮ್ ಇದೆ, ರಿಯಾದ್ ದುಬೈಯಲ್ಲೆಲ್ಲ ಸೇಮ್ ಇರೋದು ಅಂತ ಹೇಳ್ತಿದ್ರು. ಅದೇ ಪ್ಯಾಟರ್ನಲ್ಲಿ ಕೂಡ ಬೆಂಗಳೂರಲ್ಲಿ ಕಟ್ಟಿರೋದು. ನೋಡಿ ನಿಮ್ಗಾಗಲೇ ಹೇಳಿದ್ನಲ್ಲ ಅಪಾರ್ಟ್ಮೆಂಟ್ ಇದೆ ಅಂತ, ಇಲ್ಲೇ ಪಕ್ಕದಲ್ಲಿ ಅಪಾರ್ಟ್ಮೆಂಟ್ ಇದೆ. ಅದಕ್ಕೆ ಅಟ್ಯಾಚ್ ಆದಂಗೆ ಮಾಲ್ ಇರೋದು. ನೋಡ್ತಿರ್ಬೋದು ನೀವು ಎಷ್ಟು ಸಖತ್ತಾಗಿದೆ ಅಂತ. ನೈಟ್ ಟೈಮ್ ಬಂದರೆ ಮಾತ್ರ ಲೈಟಿಂಗ್ಸ್ ಎಲ್ಲ ನೋಡೋದಕ್ಕೆ ಸೂಪರ್ ಆಗಿರುತ್ತೆ. ನೋಡಿ ಈಗ ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ಲೂಲು ಹೈಪರ್ ಮಾರ್ಕೆಟ್ ಇದೆ. ಒಳಗಡೆ ಅಂತೂ ಹೋಗ್ಲಿಲ್ಲ, ಹೆವಿ ಜನ ಇದ್ರು. ನಾವು ಬಂದಿದ್ದೆ ಲೇಟಾಗಿ ಹೋಗಿತ್ತು ಆಲ್ಮೋಸ್ಟ್. ಸೊ ಒಳಗಡೆ ಹೋಗ್ಲಿಕ್ಕೆ ಆಗಲಿಲ್ಲ. ಹೋದ್ರೆ ನಾರ್ಮಲ್ ಇಂಥ ಐಟಮ್ಸ್ ಸಿಗಲ್ಲ ಅಂತ ಇಲ್ಲ, ಎಲ್ಲ ಥರ ಐಟಮ್ಸ್ ಸಿಗುತ್ತೆ. ನೀವು ಬಂದಾಗ ಫ್ರೀ ಇದ್ರೆ ಏನಾದ್ರು ಬೇಕು ಐಟಮ್ಸ್ ಅಂದರೆ ಖಂಡಿತ ಒಳಗಡೆ ಹೋಗಿ, ಚೆನ್ನಾಗಿದೆ. ಮತ್ತು ಆಫರ್ ಕೂಡ ಇರುತ್ತೆ. ಮತ್ತು ನಿಮಗೆ ಫಾರಿನ್ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂದರೆ ನೋಡಿ, ನಿಮಗೆ ಇಲ್ಲೇ ಕರೆನ್ಸಿ ಎಕ್ಸ್ಚೇಂಜಿದು ಆಫೀಸ್ ಕೂಡ ಇಲ್ಲೇ ಇದೆ. ನೀವು ಬೇಕು ಅಂದರೆ ಇಲ್ಲೂ ಕೂಡ ಎಕ್ಸ್ಚೇಂಜ್ ಮಾಡ್ಕೋಬೋದು. ಇದಾದಮೇಲೆ ತುಂಬ ಥರದ ಶೋರೂಮ್ಸ್ ಎಲ್ಲ ಇದೆ ಇಲ್ಲಿ. ವಾಚು, ಪರ್ಫ್ಯೂಮು, ಮಕ್ಕಳಿಗೆ ಎಲ್ರಿಗೂ ಇದೆ. ನೋಡ್ತಿರ್ಬೋದು ನೀವು. ಇದೆಲ್ಲ ಜ್ಯುವೆಲರ್ಸ್ ಶಾಪ್ ಇದೆ. ಮತ್ತು ಇದು ಕೆಳಗಡೆಗೆ ಅಂದರೆ ಪಾರ್ಕಿಂಗ್ ಕಡೆ ಹೋಗೋದಕ್ಕೆ ಎಲ್ಲ ಹೋಗ್ತಿರೋದು ಈ ಪ್ಲೇಸು. ಇದಾದ್ಮೇಲೆ ಗೇಮ್ಸೂ ಅಷ್ಟೇ ತುಂಬ ಇದೆ. ಮಕ್ಕಳು ಕರ್ಕೊಂಬಂದ್ರೆ ನೀವು ಇಲ್ಲಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು. ಫುಲ್ ಫ್ಯಾಮಿಲಿ ಎಲ್ಲ ಬಂದಿಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು.
ನಿಮಗಾಗಲೇ ಔಟ್ಸೈಡಿಂದ ತೋರಿಸ್ತೆ ಅಲ್ಲ, ಇಲ್ಲೇ ಪಕ್ಕದಲ್ಲೇ ದೇವಸ್ಥಾನ ಇದೆ. ಇಲ್ಲಿ ನೀವು ನೋಡ್ತಿರ್ಬೋದು ಲೆಫ್ಟ್ ಸೈಡಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನ ಅಂತೆ ಅದು. ಒಳಗಡೆ ಹೋಗೋಕ್ಕಾಗಲಿಲ್ಲ, ಸಾರಿ, ಯಾಕೆಂದರೆ ನಾವು ಆಲ್ರೆಡಿ ನಾನ್ ವೆಜ್ ತಿನ್ಬಿಟ್ಟಿದ್ದು ಇಲ್ಲಿ ಬರೋ ಅಷ್ಟರಲ್ಲಿ. ಸೊ ದೇವಸ್ಥಾನದ ಒಳಗಡೆ ಅಥವಾ ಅದ್ರ ಪಕ್ಕಕ್ಕೆ ಹೋಗೋಕ್ಕಾಗಲಿಲ್ಲ. ಮತ್ತು ಅಲ್ಲಿಂದನೂ ಕೂಡ ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗುತ್ತೆ. ಮತ್ತು ನೋಡಿ ಇಲ್ಲಿ ಬಾಡಿ ಮಸಾಜ್ ಕೂಡ ಆಗ್ತಾ ಇದೆ. ಅಂದರೆ ಬಾಡಿ ಮಸಾಜ್ ಮಾಡೋದೆಲ್ಲ ಇಲ್ಲೇ ಇದೆ. ಅದು ರೇಟು ಒಂದೊಂದು ಮಾಲಲ್ಲಿ ಒಂದೊಂದು ಥರ ಇರುತ್ತೆ. ಮತ್ತು ನೋಡಿ ಇಲ್ಲಿ ಕಾಫಿ ಡೇ ಅನಿಸುತ್ತೆ ಇದು ಆಫರ್ ಇಲ್ಲಿ ಇರೋದು, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಫುಡ್ಡೀಸ್ಗಂತೂ ನಿಜವಾಗ್ಲೂ ಇದು ಸ್ವರ್ಗ ಅಂತ ಹೇಳ್ಬೋದು, ಅಷ್ಟು ವೆರೈಟಿ ಫುಡ್ ಇರುತ್ತೆ ಇಲ್ಲಿ. ಮತ್ತು ಶಾಪಿಂಗ್ ಕ್ರೇಜ್ ಇರೋರು ಕೂಡ ಬರ್ಬೋದು. ಇಲ್ಲಿ ತುಂಬ ಶಾಪ್ಸ್ ಇದೆ. ಒಂದ್ಸಲ ಬಂದ್ಬಿಟ್ಟು ನೋಡಿ, ನಿಮಗೆ ಗೊತ್ತಾಗುತ್ತೆ, ಒಳಗಡೆ ಕಳೆದೋಗ್ಬಿಡ್ತೀರ ಹಾಗೇನೆ, ಅಷ್ಟು ಚೆನ್ನಾಗಿದೆ ಇದು. ಮತ್ತು ಲೆವಿಸಲ್ಲಿ ಏನೋ ಆಫರ್ ಇತ್ತು ನಾವು ಹೋದಾಗ, ಬೈ ಟು ಗೆಟ್ ಟು ಫ್ರೀ ಇತ್ತು, ನೋಡ್ತಿರ್ಬೋದು ನೀವು. ಇದು ಬಾತ್ ಅಂಡ್ ಬಾಡಿ ವರ್ಕ್ಸ್ ಅಂತ ಇನ್ನು ಹೆವಿ ಆಫರ್ ಇತ್ತು, ತುಂಬ ಜನ ಇದ್ರು ಅಲ್ಲಿ. ಇಲ್ಲೇನೋ ಎಂಡ್ ಆಫ್ ಸೇಲ್ ಅಂತ ಇದೆ, ಲುಲು ಸೇಲು. ಸೊ ಒಳಗಡೆ ಹೋದೋ 50%ವರೆಗೂ ಆಫ್ ಇತ್ತು. ಇನ್ನೂ ಇದೆಯಾ ನೋಡಿ, ಈ ವೀಕೆಂಡಲ್ಲಿ ಹೋದರೆ ನೋಡಿ, ಆಫ್ ಇದ್ದರೆ ಪರ್ಚೇಸ್ ಮಾಡಿ. ಮತ್ತು ಐಟಮ್ಸ್ ಎಲ್ಲ ಅಷ್ಟೇ ಚೆನ್ನಾಗಿತ್ತು ಇಲ್ಲಿ. ಒಂದೆರಡು ಐಟಮ್ಸ್ ತೋರಿಸ್ತಾ ಇದ್ದೀನಿ ನೋಡಿ, ಡೆಕೋರೇಟ್ ಮಾಡಲಿಕ್ಕೆ. ನೀವು ನೋಡ್ತಿರ್ಬೋದು, ಇದು ಗೊಂಬೆಗಳದ್ದು ಪುಟಾಣಿ ಶಾಪ್ ಇದೆ ಇಲ್ಲಿ. ಅವ್ರು ಹೇಳ್ತಿದ್ರು ಈ ಚಿಕ್ಕದು ಇಲ್ಲಿ ಕಾಣಿಸ್ತಿದ್ದಿಲ್ಲ, ಈ ಚಿಕ್ಕ ಶಾಪಿಗೇನೆ 2 ಲ್ಯಾಕ್ ಮಂತ್ಲಿ 2 ಲ್ಯಾಕ್ ರೆಂಟ್ ಕೊಡ್ಬೇಕಂತೆ. ನಮಗೆ ನಂಬೋದಕ್ಕೆ ಆಗಲಿಲ್ಲ, ಅಷ್ಟು ಚಿಕ್ಕ ಅಂಗಡಿಗೆ ಅಷ್ಟೊಂದು ಕೊಡ್ಬೇಕಂತ. ಮತ್ತು ಇಲ್ಲಿ ನೋಡಿ ಪರ್ಫ್ಯೂಮ್ ಬಾರ್ ಇದೆ. ಇದೆಲ್ಲ ಆದಮೇಲೆ ಫುಡ್ ಕೋರ್ಟಿಗೆ ಬಂದು, ಫುಡ್ ಕೋರ್ಟಲ್ಲಂತೂ ಹೆವಿ ಜನ ಇದ್ದರು. ಮತ್ತು ತುಂಬ ತಿನ್ನೋದಕ್ಕೆಲ್ಲ ಬೇರೆ ಬೇರೆ ಆಪ್ಷನ್ಸ್ ಇತ್ತು. ಸೊ ನಿಮಗೆ ಏನು ಇಷ್ಟ ಆಗುತ್ತೆ ಅದನ್ನು ಪರ್ಚೇಸ್ ಮಾಡ್ಕೊಂಡು ತಿನ್ಬೋದು. ಇದು ಕ್ಯಾಂಡಿ ಇದೆ. ಫುಡ್ ಕೋರ್ಟು ಡೋನಟ್ಸ್ ಇರ್ಬೋದು, ಏನು ಬೇಕದಿದೆ, ಎಂಥದಿಲ್ಲ ಅನ್ನೋದಿಲ್ಲ.
ಇದೆಲ್ಲ ಆದಮೇಲೆ ಗೇಮ್ ಝೋನಿಗೆ ಬಂದು ಇಲ್ಲಿ ನೋಡ್ತಿರ್ಬೋದು ಕ್ಯೂಟ್ ಕಿಡ್ಸ್ದು ಸಲೂನ್ ಇದೆ, ಅಂದರೆ ಚಿಕ್ಕ ಮಕ್ಳದ್ದು. ಇದೆಲ್ಲ ನೋಡಿ ಗೇಮ್ಸ್ ಎಲ್ಲ ಇಲ್ಲಿ ಆಡ್ತಿದ್ದಾರೆ. ಒಳಗಡೆ ಎಂಟ್ರಿ ಆಗೋದಕ್ಕೆ ಒಬ್ಬರಿಗೆ 1200 ಪೇ ಮಾಡಿ ಕಾರ್ಡ್ ತೊಗೋಬೇಕು ಅಂದರು. ಆಲ್ರೆಡಿ ನಾವು ಬಂದಿದ್ದು ಲೇಟಾಗಿ ಹೋಗಿತ್ತು, ಸೊ ತಗೊಂಡ್ರು ಸುಮ್ಮನೆ ವೇಸ್ಟು ಅಂತ ನಾವು ತಗೊಳ್ಳಿಲ್ಲ. ನೀವು ಬಂದರೆ ಮಕ್ಳ ಜೊತೆ ಬಂದರೆ ಅಂತೂ ಇಲ್ಲಿ ಮಿಸ್ ಮಾಡಬೇಡಿ. ನಾವು ಯಾರು ಮಕ್ಳ ಜೊತೆ ಬಂದಿರಲಿಲ್ಲ, ಸೊ ದೊಡ್ಡವ್ರು ಅಂದ್ಬಿಟ್ಟು ಏನು ತಗೊಳ್ಳಿಲ್ಲ. ದೊಡ್ಡವ್ರು ಬಂದ್ರೂ ಕೂಡ ಆಡ್ಬೋದು, ಟೈಮ್ ಇದ್ದರೆ ಮಿಸ್ ಮಾಡಬೇಡಿ. ಅಲ್ಲಿ ಗೇಮ್ ಝೋನು ಮಿನಿ ವಂಡರ್ಲಾ ಇದೆ ಅಂತ ಹೇಳ್ತಿದ್ರು. ಇನ್ನೊಂದ್ಸಲ ಬಂದಾಗ ನಾವು ನೆಕ್ಸ್ಟ್ ಟೈಮ್ ಬಂದಾಗ ಪಕ್ಕಲ್ಲಿ ಆಡ್ತೀವಿ, ಸೊ ಮಿಸ್ ಮಾಡಬೇಡಿ, ಖಂಡಿತ ಆಡಿ, ಚೆನ್ನಾಗಿರುತ್ತೆ. ಇಲ್ಲಿ ಬುಕ್ ಸ್ಟೋರ್ ಕೂಡ ಇದೆ, ನಿಮ್ಗೆ ಯಾವ್ದಾದ್ರು ಬುಕ್ಸ್ ಬೇಕು ಅಂದರೆ ಪರ್ಚೇಸ್ ಮಾಡ್ಕೋಬೋದು. ಸೊ ಇಲ್ಲಿಗೆ ಮುಗೀತು ಎಲ್ಲ ಫ್ಲೋರ್. ಆಲ್ಮೋಸ್ಟು ನಾವು ಸುತ್ತಿ ಬಂದು ಒಂದು 3-4 ಅವರ್ಸ್ ಇಲ್ಲೇನೇ ಇದ್ದೋ. ಬಂದರೆ ಅಷ್ಟು ಟೈಮ್ ಬೇಕಾಗುತ್ತೆ ಎಲ್ಲ ನೋಡೋದಕ್ಕೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಆಂಜನೇಯ.